ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ಕೈಪುಳಿ ಕೀಳ್ತಾ ಇದ್ದೀವಿ. ಯಾಕೋ ಒಂಥರ ಆಗ್ಬಿಟ್ಟಿದೆ. ಬಿತ್ತಾ ತೆಗಿತೀನಿ ಆಮೇಲೆ ತಡಿ. ತುಂಬ ಹಿಡಿದಿದೆ. ಇವನಿಗೂ ಎಲ್ಲೋ ಆಗಲಿ, ಗ್ರೀನ್ ಆಗಲಿ, ರೆಡ್ ಆಗಲಿ ಅಂತ ಕಾಯ್ತಿದ್ದಾನೆ. ಅಲ್ಲಿ ಕೈಪುಳಿ ನೋಡಿ, ಫುಲ್ ಸಪೋಟ. ಹಣ್ಣಾಗಲ್ಲ, ಅದೇ ಬೇಜಾರು. ಅಲ್ಲೇ ಬಿತ್ತ, ಅದೇ ಕಿತ್ಬಿಟ್ಟ. ಅಲ್ಲಿ ನೋಡಿ, ಸಪೋಟ ತುಂಬ ಆಗಿದೆ. ಸೊ ಈಗ 1 ಟ್ರಿಪ್ ಆಗಿ ಸೆಕೆಂಡ್ ಟ್ರಿಪ್. ಎಲ್ಲಿ ಪೈನಾಪಲ್ ಗಿಡ ನೋಡು, ಪೈನಾಪಲ್ ಗಿಡದ ಭಯ ಅಲ್ಲ, ಹಾವಿನ ಭಯ ಜಾಸ್ತಿ ಉಂಟು ಇಲ್ಲಿ ನನಗೆ. ಒಂದು ಆ್ಯಂಗಲಲ್ಲಿ ಸೇಮ್ ಆರೆಂಜ್ ಥರನೇ ಇದೆ ಅಲ್ಲ. ನಾನು ಫಸ್ಟ್ ಆರೆಂಜ್ ಅಂದ್ಕೊಂಡೇ ಇದ್ದಿದ್ದು. ಸಪೋಟ ತಿನ್ನೋಣ ಅಂತ ನೋಡಿದ್ರೆ ಎಲ್ಲನೂ ಕಾಯಾಗೋಗಿದೆ ಗಾಯ್ಸ್. ಇದು ಹಣ್ಣಾಗೋಕೆ ಇನ್ನೆಷ್ಟು ದಿನ ಕಾಯಬೇಕೋ ಗೊತ್ತಿಲ್ಲ. ಹಾಗೆ ಸಪೋಟ ಕಿತ್ಕೊಂಡು ಮನೆಗೆ ಹೋದ್ವಿ. ನನ್ನ ಗಂಡ ಇವತ್ತು ತುಂಬ ಕೆಲಸ ಮಾಡ್ತಿದ್ದಾನೆ. ಈ ಕಾನಲ್ಲಿ ಕೈಪುಳಿ ಕಿತ್ತರು, ಈಗ ಗಿಡಕ್ಕೆ ನೀರು ಹಾಕ್ತವ್ರೆ. ಡ್ರ್ಯಾಗನ್ ಫ್ರೂಟ್ ಬಿದೋಗೋ ಥರ ಆಗಿದೆ. ಇವತ್ತೇನೋ ಫುಲ್ ಕೆಲಸ ಮಾಡ್ತವ್ರಪ್ಪ. ಇವತ್ತು ನುಗ್ಗೆ ಸೊಪ್ಪು ಕೀಲೋ ಇದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ದಾನೆ. ಗಾಯ್ಸ್, ನಾನು ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್ನ ಪರಿಚಯ ಮಾಡ್ತೀನಿ. ಎಂತಾಯ್ತಾ? ಹಾಂ ಹಾಂ, ಮೇಲೆ ಮೇಲೆ ಬಾ. ಯಾರು ಬಂದರು ಅಲ್ಲಿ? ಯಾರೂ ಇಲ್ಲಲ್ಲ. ಬೇಡ ಹಿಂದೆ ಅಂದೈ. ಓನಮ್ಮ, ಸೊಪ್ಪು ಕೀಳು ಅಂದರೆ ಕಡ್ಡಿನೇ ಕಿತ್ಬಿಟ್ಟಲ್ಲೋ. ಸಾಕು, ಇಷ್ಟೊಂದಿಲ್ವಾ? ಇದಕ್ಕೆ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಮಾಡ್ತಾರೆ ಆಯಿತಾ, ಫ್ರೈ ಪಲ್ಯ. ಅದು ಸಕ್ಕತ್ತಾಗಿರುತ್ತೆ. ಇನ್ನು ನಮ್ಮ ಮೈಸೂರು ಸೈಡು ಇದು ಮಾಡ್ತಾರೆ, ಉಪ್ಸಾರು. ಅದಂತೂ ಅಲ್ಟಿ ಸಕ್ಕತ್ತಾಗಿರುತ್ತೆ. ನಂಗೆ ಉಪ್ಸಾರು ಮಾಡೋಕ್ಕೆ ಬರಲ್ಲ. ಅದು ಎಂತ ಇಲ್ಲ, ಏನೋ ಏಕಂತ ಬಿದ್ದೋಗುತ್ತೆ. ಈಸಿ ಅದೇನೋ, ಅದಕ್ಕೆ ಉಪ್ಸಾರು ಖಾರ ಹಾಕ್ತಾರಲ್ಲ, ಆ ಖಾರ ಕರೆಕ್ಟ್ ಸೆಟ್ ಆಗಬೇಕು. ನಂಗೆ ಮಾಡ್ಲಿಕ್ಕೆ ಬರಲ್ಲ. ಸಾಕು ಬಾ. ಬಿಟ್ಟರೆ 2 ದಿನ ಇದನ್ನೇ ತಿನ್ನಿಸ್ತೀಯ ಈಗ ನನಗೆ. ಅದನ್ನು ತೆಗಿ. ಇವತ್ತು ಇಡೀ ಇದೆ. ಬಿರಿಯಾನಿ ಇಲ್ಲ, ನಿನಗೆ ಬಿರಿಯಾನಿ ಬೇಡ. ಇವತ್ತು 1 kg ಪೇಸ್ಟ್ ಇಲ್ಲ ತರುವ, ಕಟ್ ಮಾಡೋಲ್ಲ ಅಂತಿದ್ದು. ಈಗೇನು ಇರ್ತೀಯ? ಬೇಡಲ್ಲ, ಹೋಗಲೇ, ಬೇಡಲ್ಲ, ಹೋಗ. ಹಾಗೆ ಗಾಯ್ಸ್, ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಹೋಪ್ ಯು ಲೈಕ್ ಇಟ್. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು, ಬಾಯ್.